Namaste. We are the teachers and students of Gnanadama School. Here we are in Tamagundu Sante. As we all know that our new generation, they are unaware of this market and Sante. So to give more information about it, to have the practical thing, we are here in Tamagundu Sante. This field trip is to create an awareness among the students. That is why this Gnanadama family has planned a field trip for grade 6th and 7th standard students. ಸರ್ ನಮಸ್ತೆ ಸರ್, ನಾವು ಜ್ಞಾನಧಾಮ ಸ್ಕೂಲಿಂದ ಬಂದಿದ್ದೀವಿ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಸಂತೆ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ನಾವು ನಮ್ಮ ಸ್ಕೂಲಿಂದ 6ನೇ ಮತ್ತು 7ನೇ ತರಗತಿ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ, ಸಂತೆ ನೋಡಲಿ ಅಂತ. ಸರಿ ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸರ್? ಸರ್, ಇದು ಮಕ್ಕಳಿಗೆ ಒಳ್ಳೆ ಮಾಹಿತಿ ಸಿಗ್ತದೆ. ಇದರಿಂದ ತರಕಾರಿ ಬೆಲೆ ಹೇಗಿದೆ, ರೈತರು ಯಾವ ತರಕಾರಿ ಸಿಗುತ್ತೆ ಮಾರ್ಕೆಟಲ್ಲಿ, ಮಕ್ಕಳಿಗೆ ಮುಂದಿನ ಒಂದು ಇದಕ್ಕೆ ಪೀಳಿಗೆಗೆ ಭಾಳ ಉಪಯೋಗ ಆಗುತ್ತೆ ಕೆಲಸ ಸರ್. ಇದು ಭಾಳ ಖುಷಿ ಪಡ್ತದೆ, ಮಕ್ಳಿಗೂ ಒಂದು ಖುಷಿ ಆಗುತ್ತೆ. ಆಮೇಲೆ ಈ ತರಕಾರಿಗಳ ಬಗ್ಗೆ ತಿಳ್ಕೊಂಡಿರ್ತಾರೆ. ಮಕ್ಕಳಿಗೆ ಬರೀ ಸ್ಕೂಲ್ ಆಯಿತು ಮನೆ ಆಯಿತು ಅಂತ ಆಗಲ್ಲ ಸರ್. ಮಾರ್ಕೆಟ್ ಬಗ್ಗೆ ಮಾಹಿತಿ ಸಿಗ್ತದಾಗುತ್ತೆ ಸರ್. ತುಂಬ ಒಳ್ಳೆ ಕೆಲಸ ಸರ್. ಈಗ ಪ್ರತಿ ದಿವಸನೂ ಈಗ ಅಪ್ಪ ಅಮ್ಮ ಅಜ್ಜಿ ತಾತ ತರಕಾರಿ ತರಕ್ಕೆ ಬರ್ತಾ ಇದ್ರು. ಈಗ ನಮ್ಮ ಮಕ್ಕಳೇ ಇಲ್ಲಿಗೆ ಬಂದಿದ್ದಾರೆ, ಏನ್ ಅನ್ಸುತ್ತೆ ನಿಮ್ಗೆ? ಸರ್, ಮಕ್ಕಳು ಬಂದ್ರೆ ಏನು ನಮಗೂ ಒಂಥರ ಖುಷಿ. ಮಕ್ಕಳೆಲ್ಲ ಓಡಾಡ್ತಾ ಇದಾರೆ ಮಾರ್ಕೆಟ್ ಒಳಗಡೆ. ಏನೋ ಒಂಥರ ಇವತ್ತು ಒಂಥರ ವಿಶೇಷವಾದ ಸಂತೆ, ವಿಶೇಷವಾದ ಸಂತೆ ರೀತಿ ಕಾಣುತ್ತೆ, ಒಂಥರ ಜಾತ್ರೆ ರೀತಿ ಕಾಣ್ತಾ ಇದೆ ಸರ್. ಇವತ್ತು ಮಕ್ಕಳು ನಮ್ಗೆ ಭಾಳ ಸಂತೋಷ ಆಗ್ತದೆ ಮಕ್ಕಳು ಬಂದಿದೆ. ಥ್ಯಾಂಕ್ ಯು ಸರ್. ತುಂಬ ಕೆಲಸ ಸರ್. ಮುಂದಕ್ಕೂ ಈ ಥರ ಕೆಲಸಗಳು ತುಂಬ ವಿಭಿನ್ನ ರೀತಿ ಮಾಡಿ ಸರ್. ಮಕ್ಕಳಿಗೆ ಇನ್ನೂ ಪ್ರೋತ್ಸಾಹಿಸಿ ಭಾಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ. ಜ್ಞಾನಧಾಮ ಶಾಲೆಯಿಂದ ಮಕ್ಕಳೆಲ್ಲ ಬಂದು ಸೊಪ್ಪು ತಗೊಂಡ್ರು. ನಿಮ್ ಅಂಗಡಿಲೆ ಹುಡ್ಕೊಂಡು ಬಂದು ಫ್ರೆಶ್ ತರಕಾರಿ ಅಂತ ಹೇಳಿ ಫ್ರೆಶ್ ಸೊಪ್ಪನ್ನ ಬಂದು ತಗೊಂಡ್ರು. ನಿಮ್ಗೆ ಏನ್ ಅನ್ಸ್ತು ಮಕ್ಕಳು ವ್ಯಾಪಾರ ಮಾಡಿರೋದ್ ನೋಡಿ? ನಮ್ಗಿನ್ನ ಖುಷಿ ಆಯ್ತು, ನಮ್ಗೆ ವ್ಯಾಪಾರ ಆಯ್ತು, ಲಾಭ ಬಂತು, ನಮ್ಗಿನ್ನ ಚೆನ್ನಾಗಿ ಲಾಭ ಆಯ್ತಾ? This is the coriander. I have purchased this. This cost is 10 rupees. This we use for cooking for sambar and some dinner. Felt very nice because I have went first time for the market. It was very nice and I have thought something else. ಮಕ್ಕಳಿಗೆ ತರಕಾರಿ ಅಂದ್ರೆ ಗೊತ್ತಿರಲ್ಲ, ಟೊಮೊಟೊ ಅಂದ್ರೆ ಏನು ಗೊತ್ತಿರಲ್ಲ, ಬದನೆಕಾಯಿ ಅಂದ್ರೆ ಗೊತ್ತಿರಲ್ಲ. ಏನಾರು ತಗೊಂಬ ಅಂದ್ರೆ ಅದು ಹೆಂಗಿರುತ್ತೆ ಏನು ಅಂತ ಕೇಳ್ತಾರೆ ಮಕ್ಕಳು. ಅಂದ್ರೆ ಕೆಜಿಗೆ ಎಷ್ಟು ಅಂತ ಅವ್ರು ಇಂಗ್ಲೀಷಲ್ಲಿ ಹೇಳ್ತಾರೆ, ಅಲ್ಲಿ ಕನ್ನಡ ಮಾತಾಡ್ತಾರೆ. ಕೆಜಿಗೆ 60 ರೂಪಾಯಿ ಆದ್ರೆ ಅರ್ಧ ಕೆಜಿಗೆ ಎಷ್ಟು ಅಂತ ಮಕ್ಕಳು ಅವ್ರನ್ನ ಕೇಳ್ತಾರೆ. ಕನ್ನಡದಲ್ಲಿ ಹೇಳ್ಕೊಡ್ಬೇಕು, ಇಂಗ್ಲೀಷಲ್ಲೂ ಹೇಳ್ಕೊಡ್ಬೇಕು ಮಕ್ಕಳಿಗೆ ತರೋದನ್ನ. ತಾಯಿಗಳೇ ಹೋಗ್ತಾ ಇದ್ರೆ ಮಕ್ಕಳುಗಳು ಯಾವತ್ತೂ ಹೋಗೋದೇ ಇಲ್ಲ ಸಂತೆಗೆ. ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕು ಸ್ವಲ್ಪ.